ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಅಮ್ಮನ ಮನೆ ಗಾರ್ಡನ್ ಟೂರ್. ನಾನು ಅಮ್ಮನ ಮನೆಗೆ ಅಷ್ಟಮಿ ಹಬ್ಬ ಅಂತ ಮಾಡ್ತಾರೆ, ಆ ಹಬ್ಬಕ್ಕೆ ಹೋಗಿದ್ದೆ. ಆ ಹಬ್ಬದ ನಂತರ ನಾನು ಅಮ್ಮನ ಮನೆಯಲ್ಲಿ ತುಂಬ ಗಿಡಗಳು, ವೆರೈಟಿ ಹೂಗಳು ಬಿಟ್ಟಿತ್ತು. ತುಂಬ ಕೋಲಿಯನ್ಸ್ ಪ್ಲ್ಯಾಂಟ್, ಎಲ್ಲ ಪ್ಲ್ಯಾಂಟ್ಸ್ ಸತೆ ಎಲ್ಲ ವೆರೈಟಿ ಗಿಡಗಳನ್ನು ನಮ್ಮಮ್ಮ ಹಚ್ಚಿದ್ದಾರೆ. ನೋಡಿ, ಮನೆ ಎದುರುಗಡೆ ಈ ಥರ ಮಾಸ್ ರೋಜು, ಸ್ನೇಕ್ ಪ್ಲ್ಯಾಂಟು, ಎಲ್ಲ ಥರದ ಗಿಡಗಳನ್ನು ಸಹ ಎಷ್ಟು ಚೆನ್ನಾಗಿ ನೋಡಿ, ಎಲ್ಲ ಶೋ ಗಿಡಗಳು, ಶೋ ಪ್ಲ್ಯಾಂಟ್ಸ್. ಇದರಲ್ಲಿ ಸುಮಾರು ಗಿಡಗಳು ನಾನೇ ಕೊಟ್ಟಿರೋದು ಅವರಿಗೆ. ಎಲ್ಲ ಗಿಡಗಳನ್ನು ಹಚ್ಚಿದ್ದಾರೆ. ಈ ಥರ ನೋಡಿ, ಮಾಸ್ ರೋಜ್ ಅಂತೂ ಮುಂದ್ಗಡೆ ಇದು ಒಂಥರ ವೆರೈಟಿ. ಇದು ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ಅಂತ ಅಂದರೆ, ಗಿಡ ತುಂಬ ಹೋಗ್ಬಿಟ್ಟಿದೆ ನೋಡಿ. ನಾನು ವಿಡಿಯೋ ಮಾಡೋ ಹೊತ್ತಿಗೆ ಆಗಲೇ ಸ್ವಲ್ಪ ಮಳೆ ಬರ್ತಾಯಿತ್ತು, ಹಾಗೆ ವಿಡಿಯೋ ಮಾಡೋದನ್ನು ಬಿಟ್ಟು ಆ ಮಳೆನೇ ವಿಡಿಯೋ ಮಾಡ್ತಾಯಿದ್ದೆ. ಒಂದೇ ತಕ್ಷಣಕ್ಕೆ ಮಳೆ ರಪ ಅಂತ ಬಂದುಬಿಡ್ತು. ಹಾಗಾಗಿ ವಿಡಿಯೋ ಮಾಡೋದನ್ನು ನಿಲ್ಲಿಸಿದೆ ಸ್ವಲ್ಪ ಹೊತ್ತು. ನೋಡಿ ಈ ಗಿಡ ಅಂತೂ, ಗಿಡ ತುಂಬ ಹೂ ಬಿಟ್ಟಿದೆ, ಎಷ್ಟು ಚೆನ್ನಾಗಿದೆ ಅಂತ. ಇದು ಒಂಥರ ಹೂವಿನ ಬಳ್ಳಿ ನೋಡ್ರಿ. ಇದು ಎಷ್ಟು ಬೇಬಿ ಪಿಂಕ್ ಕಲರು, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಗಿಡದಲ್ಲಿ. ಗಿಡ ಸ್ವಲ್ಪ ಮಂಕಾಗಿದೆ, ಆದರೂ ಪರವಾಗಿಲ್ಲ, ಚೆನ್ನಾಗಿ ಹೂ ಬಿಟ್ಟಿದೆ. ಹಾಗೆ ಅಲೋವೆರಾ ನೋಡಿ, ಈ ಥರ ಎಲ್ಲ ಥರದ ಶೋ ಪ್ಲ್ಯಾಂಟ್ಸ್ಗಳನ್ನು ಈ ಖಾಲಿಯಾದ ಬಣ್ಣದ ಏಷ್ಯನ್ ಪೇಂಟ್ಸ್ ಡಬ್ಬಿಗಳಲ್ಲಿ, ಹಾಗೆ ಎಲ್ಲ ಔಷಧಿ ಡಬ್ಬಿಗಳು, ಯಾವುದನ್ನು ಸಹ ವೇಸ್ಟ್ ಮಾಡದೆ ಅದರಲ್ಲೆಲ್ಲ ಗಿಡಗಳನ್ನು ಹಾಕಿಟ್ಟಿದ್ದಾರೆ ನಮ್ಮಮ್ಮ. ಮುಂದ್ಗಡೆ ಗಿಡಗಳಿಗೆಲ್ಲ ಈ ಥರ ಮೆಸ್ ಹಾಕಿ ಬೇಲಿಯನ್ನು ಮಾಡ್ಕೊಂಡಿದ್ದಾರೆ. ಹೂವಿನ ಗಿಡಗಳಿಗೆಲ್ಲ ದನ ಕರುಗಳು ಹಳ್ಳಿ ಕಡೆ ಇರೋದ್ರಿಂದ ತಿನ್ಕೋತಾ ಹೋಗ್ಬಿಡುತ್ತೆ ಅಂತ. ಮಾಸ್ ರೋಜ್ ಅಂತೂ ಮುಂದ್ಗಡೆ ಬೇರೆ ಮೆಸ್ ಅರಗಿಗೆ ಉದ್ದಕ್ಕೂ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಗಿಡ ಒಂಥರ ನೋಡಿರ್ಬೋದು, ನಮ್ಮ ಮನೆಯಲ್ಲೂ ಇದೆ ಅದು. ನೋಡಿ ಈ ಥರ ಸಣ್ಣ ನಂದಿ ಬಟ್ಲು. ಈ ಗಿಡ ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ ತೆನೆ ಥರ, ಕೆಂಪುದು ತೆನೆ ಥರ, ಆರತಿ ಕಡ್ಡಿ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಗಿಡ. ನೋಡ್ಬೋದು ನೀವು. ಯಾರಿಗಾದರೂ ಈ ಗಿಡದ ಹೆಸರು ಗೊತ್ತಿದ್ರೆ ಖಂಡಿತ ಕಮೆಂಟ್ ಮಾಡಿ ಹೇಳಿ. ಎಲ್ಲ ಥರದ ಶೋ ಗಿಡಗಳು ಇದೆ ನೋಡಿ. ಹಾಗೆ ಇದು ಶಂಖಪುಷ್ಪ, ಪರ್ಪಲ್ ಕಲರ್ ಶಂಖಪುಷ್ಪ, ಬ್ಲೂ ಸಿಂಗಲ್ ಪೆಟಲ್ದು ಇದೆ, ಡಬಲ್ ಪೆಟಲ್ದು ಇದೆ ಇವ್ರ ಮನೆಯಲ್ಲಿ. ಎಲ್ಲ ಥರದ್ದು ಇದೆ ನೋಡಿ. ಇದೊಂಥರ ವೆರೈಟಿ ಚೆಂಡಿನ ಹೂವು, ಎಲ್ಲ ಥರದ ಗಿಡಗಳನ್ನು ಹಚ್ಕೊಂಡಿದೆ. ಗಂಗಾಗೌರಿ ಗಿಡಗಳು ನೋಡಿ. ಮುಂದ್ಗಡೆಯಿಂದ ಹೀಗೆ ಎಲ್ಲ ಮೆಸ್ ಹಾಕ್ಕೊಂಡಿದ್ದಾರೆ. ಎಲ್ಲ ತರಕಾರಿ ಗಿಡಗಳು, ಡೇರೆ ಗಿಡಗಳು, ನೀರ್ಸೋನೆ ಗಿಡಗಳು, ಎಲ್ಲ ತರಕಾರಿ ಎಲ್ಲ ಗಿಡಗಳನ್ನು ಸಹ ಹಾಕ್ಕೊಂಡಿದ್ದಾರೆ. ರುದ್ರಾಕ್ಷಿ ಗಿಡ, ವ್ಯಾಲ್ವೆಟ್ ಗಿಡ, ಹೀಗೆ ಎಲ್ಲ ಥರದ ಗಿಡಗಳನ್ನು, ಬೀನ್ಸು, ಹೀರೆಕಾಯಿ, ಟೊಮೆಟೊ, ಮೆಣಸಿನ್ಕಾಯಿ, ಎಲ್ಲ ಥರದ ಗಿಡಗಳು ನೋಡಿ. ಇಲ್ಲಿಂದ ಅಲ್ಲಿವರೆಗೆ ಹಳ್ಳಿಯಾಗಿರೋದ್ರಿಂದ ತುಂಬ ಜಾಗ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಉದ್ದ ಇದೆ ಅಂತ. ಮನೆಯೂ ಸಹ ಹಾಗೆ ಉದ್ದವಾಗಿದೆ ಮನೆ. ನೀವು ಬೇಕಾದರೆ ನಮ್ಮ ಅಮ್ಮನ ಮನೆ ಹೋಮ್ ಟೂರು ಒಂದು ಸಾರಿ ಮಾಡಿ ಹಾಕಿದ್ದೀನಿ ನಾನು ವಿಡಿಯೋನ. ಬೇಕಾದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ನೀವು ಹೋಗಿ ಚೆಕ್ ಮಾಡ್ಬೋದು ನೋಡಿ. ಹಿಂದ್ಗಡೆಯೂ ಸಹ ಎಲ್ಲ ಇದು ಹಿಂದ್ಗಡೆ ಹಿತ್ತಲು, ಕೊಟ್ಟಿಗೆ ಎಲ್ಲ ಇದೆ. ಹಾಗೆ ಮನೆ ಹಿಂದ್ಗಡೆನೂ ಸ್ವಲ್ಪ ಜಾಗನೂ ವೇಸ್ಟ್ ಮಾಡಿಲ್ಲ. ಎಲ್ಲ ಕಡೆನೂ ಗುಲಾಬಿ ಗಿಡಗಳು, ಎಲ್ಲ ಥರದ ಬದನೆಕಾಯಿ, ಏನು ಗಿಡಗಳು ಅವಶ್ಯಕತೆ, ಸೂಜಿ ಮೆಣಸು ಏನು ಬೇಕೋ, ಬಸಳೆ ಗಿಡ, ಹಾಗೆ ಕರಿಬೇವಿನ ಗಿಡ, ಎಲ್ಲ ಥರದ ಗಿಡಗಳನ್ನು ಸಹ ಹಾಕ್ಕೊಂಡಿದ್ದಾರೆ ಮನೆ ಹಿತ್ತಲಲ್ಲೇ. ನೋಡ್ಬೋದು ನೀವು. ದಾಸವಾಳ ಗಿಡಗಳು, ಯಾವ್ಯಾವ ವೆರೈಟಿ ಇದ್ರ ಹೆಸರುಗಳಂತೂ ಒಂದು ಗೊತ್ತಿದ್ರೆ ಒಂದು ಗೊತ್ತಿಲ್ಲ ನನಗೆ, ಆ ಥರ. ಇದು ನಿತ್ಯ ಪುಷ್ಪ ನೋಡ್ರಿ. ಇದು ಎಷ್ಟು ಚೆನ್ನಾಗಿ ಬಂದಿದೆ, ಆರೆಂಜ್ ಕಲರು ಅಂತ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಕಡೆ ಸ್ಪೈಡರ್ ಪ್ಲ್ಯಾಂಟು, ಹಾಗೆ ಅದರಲ್ಲೇ ಸ್ವಲ್ಪ ಪಾಲಕ್ ಸೊಪ್ಪು, ಇದು ಕಾಡು ಬಸಳೆ ಸೊಪ್ಪು, ಕಿಡ್ನಿ ಸ್ಟೋನಿಗೆ ತುಂಬ ಒಳ್ಳೆಯದು ಅಂತ ಹಾಕ್ಕೊಂಡಿದ್ದಾರೆ ನೋಡಿ. ಇದು ಸಹ ನೋಡು, ನಿತ್ಯ ಪುಷ್ಪ ಎಷ್ಟು ಪರ್ಪಲ್ ಕಲರು, ಆರೆಂಜ್ ಕಲರು, ಆರೆಂಜ್ ಆ್ಯಂಡ್ ವೈಟು, ಎಲ್ಲ ಕಲರ್ಸು ಇದೆ. ಸೇವಂತಿಗೆ, ಇದು ಸಣ್ಣ ಬಟನ್ ಥರ ಇರುತ್ತೆ, ಆ ಥರ ಸೇವಂತಿಗೆ ಅದು ನೋಡಿ. ಇವೆಲ್ಲ ಬೇರೆ ಊರುಗಳಿಂದ ತಂದಿರೋ ಕಟ್ಟಿಂಗ್ಸನ್ನೆಲ್ಲ. ಪುದೀನ ಸೊಪ್ಪಂತೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲ ನಮ್ಮಮ್ಮ ನಾವು ಹೂವಿನ ಗಿಡಗಳು ಅಷ್ಟೇ ಇಲ್ಲ, ನನ್ನ ಥರನೇ ಶೋ ಗಿಡಗಳನ್ನು ಸಹ ಎಲ್ಲ ಥರ ಗಿಡಗಳನ್ನು ಇದು ದ್ರಾಕ್ಷಿ ಹೂವಿನ ಬಳ್ಳಿ. ಅದು ದ್ರಾಕ್ಷಿ ಬಳ್ಳಿ ಅಂದರೆ ಫ್ರೂಟ್ಸ್ ಅಲ್ಲ, ಅದು ಹೂವಿನ ಬಳ್ಳಿ ನೋಡಿ. ಬೇರೆ ಕಡೆಯಿಂದ ತಂದಿರೋ ಕಟ್ಟಿಂಗ್ಸ್ ಎಲ್ಲ ಚಿಗುರಿ ಕೆಲವೊಂದು ಮೊಗ್ಗು ಬಂದಿದೆ. ಇದರಲ್ಲಿ ಯಾವುದಾದ್ರೂ ನನಗೆ ಬೇಕಾದರೆ ಸಹ ನಾನು ಸಹ ತಗೊಂಡು ಹೋಗ್ತೀನಿ ಗಿಡಗಳನ್ನು. ನನಗಾದರೂ ಆಗುತ್ತೆ ಅಂತ, ಅವರಿಗಂತಲೇ ಇಲ್ಲ, ನನಗೂ ಸಹ ಅಂತಲೇ ಕಟ್ಟಿಂಗ್ಸನ್ನು ಹಾಕಿರ್ತಾರೆ ಅವರು ನೋಡಿ. ಇದು ಡೇರೆ ಹೂ, ಇದಕ್ಕೆ ನಾವು ಜೂಲ್ ಕೆಂಪು ಅಂತ ಕರಿತೀವಿ. ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂದರೆ, ಇನ್ನೂ ಇಷ್ಟು ದೊಡ್ಡದಾಗಿ ಹೂ ಅರಳಿದ್ರೂ ಸಹ ಇನ್ನೂ ಮೊಗ್ಗು ಹೇಗಿದೆ ಅಂತ ನೋಡಿ.
ಎಷ್ಟು ಗಿಡಗಳಿದೆ ಅಂತ. ಎಲ್ಲ ಕಲರ್ಸ್ಗಳಲ್ಲಿ ಇದೆ. ಶೋ ಪ್ಲ್ಯಾಂಟ್ಸ್ಗಳಂತೂ ಎಲ್ಲ ಥರ ಶೋ ಪ್ಲ್ಯಾಂಟ್ಸ್ಗಳು ಇದೆ. ಸ್ಪೈಡರ್ ಪ್ಲ್ಯಾಂಟು ಎಲ್ಲ ಪ್ಲ್ಯಾಂಟ್ಗಳನ್ನು, ತಿಂಗಳು ಸೇವಂತಿಗೆ ಹೂವು, ಎಲ್ಲ ಥರದ ಗಿಡಗಳನ್ನು ಹಚ್ಕೊಂಡಿದ್ದಾರೆ ನೋಡಿ. ಇದು ವ್ಯಾಲ್ವೆಟ್ ಥರ ಇರುತ್ತೆ ಇದು ಸೇಮು. ನಾವು ಇದಕ್ಕೆ ಕೋಳಿ ತೊಂಡೆಲ ಹೂವು ಅಂತ ಕರಿತೀವಿ. ಕೋಳಿ ತಲೆ ಮೇಲೆ, ಹುಂಜದ ತಲೆ ಮೇಲೆ ಕೆಂಪುದಾಗಿರುತ್ತಲ್ಲ, ಅದೇ ಥರ ಇರುತ್ತೆ ಇದು. ಅದಕ್ಕಾಗಿ ನಾವು ಆ ಥರ ಕರಿತೀವಿ. ಅದನ್ನು ವಿಡಿಯೋದಲ್ಲಿ ಸುಮಾರು ಜನ ವ್ಯಾಲ್ವೆಟ್ ಗಿಡ ಅಂತ ನೋಡಿ. ರುದ್ರಾಕ್ಷಿ ಗಿಡನೂ ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಬೀನ್ಸನ್ನು ಹಾಕ್ಕೊಂಡಿದ್ದಾರೆ. ಬೀನ್ಸ್ ಗಿಡಗಳು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ನೋಡಿ ಹಲಸಂದಿ ಕಾಯಿ, ಉದ್ದುದ್ದಾಗಿ ಹಲಸಂದಿ ಅಂತಾರಲ್ಲ, ಅದು ಹಲಸಂದಿ ಗಿಡ ನೋಡಿ. ಬೀನ್ಸ್ ಸಹ ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಮೆಣಸಿನ ಗಿಡಗಳು, ಇದು ಕಡ್ಡಿ ಮೆಣಸು. ಹಾಗೆ ನೋಡಿ ಇದು ಮಿರ್ಚಿ ಮೆಣಸು, ಹಾಗೆ ಡೊಣ್ಣ ಮೆಣಸು, ಪಲ್ಯಕ್ಕೆ ಡೊಣ್ಣ ಮೆಣಸು, ಎಲ್ಲ ಥರದ ಮೆಣಸಿನ ಗಿಡಗಳನ್ನು ಸಹ ಹಾಕ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ. ಈಗ ಮಳೆ ತುಂಬ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲ ಥರದ ಬಳ್ಳಿ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಬೀನ್ಸ್ ಬಳ್ಳಿ, ಅವರೆ ಬಳ್ಳಿ, ಎಲ್ಲ ಥರದ ಬಳ್ಳಿಗಳು ಸಹ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇವೆಲ್ಲ ಬೇರೆ ಕಡೆಯಿಂದ ತಂದು ಹಾಕಿದ ಡೇರೆ ಗಿಡಗಳ ಕಟ್ಟಿಂಗ್ಸು ನೋಡಿ. ಇದು ಬಟನ್ ರೋಸ್ ನೋಡಿ. ಬಟನ್ ರೋಸಲ್ಲಿ 3 ಕಲರ್ಸ್ ಇದೆ ನೋಡಿ. ಲೈಟ್ ಪಿಂಕು, ರೆಡ್ಡು, ಹಾಗೆ ಪರ್ಪಲ್ ಕಲರು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಯಾವ ಥರ ವೆರೈಟಿ ಗಿಡಗಳಿದೆ ಅಂತ ನೀವೇ ಖಂಡಿತ ಲೈಕ್ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಪಾರಿಜಾತದ ಗಿಡ, ಹಾಗೆ ಇದು ಸಂಪಿಗೆ ಗಿಡ, ಎಲ್ಲ ಥರದ ಗಿಡಗಳು. ದಾಸವಾಳ ನೋಡಿ, ಇದು ಆರೆಂಜ್ ಕಲರ್ ದಾಸವಾಳ ಅಂತೂ ತುಂಬ ಚೆನ್ನಾಗಿಬಿಟ್ಟಿದೆ. ಇವತ್ತು ಒಂದು 5-6 ಹೂ ಬಿಟ್ಟಿತ್ತು. ಬೆಳಗ್ಗೆ ಪೂಜೆಗೆ ಕೊಯ್ದುಬಿಟ್ಟಿದ್ರು, ಶುಕ್ರವಾರ ಅಂತ. ಎಲ್ಲ ಥರದ ಡೇರೆ ಹೂಗಳು ಸಹ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ. ಇವಾಗ ಬಿಡ್ತಾಯಿದೆ. ತಮ್ಮನ ಮದುವೆಯಲ್ಲಿ ಎಲ್ಲ ಗಿಡಗಳನ್ನು ತೆಗೆದಿದ್ದರಿಂದ ಡೇರೆ ಗಿಡಗಳು ಇರಲಿಲ್ಲ. ಈ ವರ್ಷ ಎಲ್ಲ ಥರದ ಡೇರೆ ಗಿಡಗಳನ್ನು ತಂದು ಹಾಕಿದ್ದಾರೆ ನೋಡಿ. ಇದು ಗುಂಡು ಮೆಣಸು, ಇದು ಒಂಥರ ಮೆಣಸು. ಇದು ಕಾಯಿ ಇದ್ದಾಗ ಕಪ್ಪಿರುತ್ತೆ, ಹಣ್ಣಾದಮೇಲೆ ಕೆಂಪಾಗುತ್ತೆ ನೋಡಿ. ಈಗ ತಾನೇ ಡೇರೆ ಗಿಡಗಳು ಎಲ್ಲ ಮೊಗ್ಗಾಗ್ತಾಯಿದೆ ನೋಡಿ. ನೀರು ಸೋನೆ ಗಿಡಗಳಲ್ಲಿ ಪಿಂಕು, ಪರ್ಪಲ್ಲು, ಆರೆಂಜು, ರೆಡ್ಡು ಎಲ್ಲ ಕಲರ್ಸು ಇದೆ. ಇದೊಂದು ಗಿಡ ಅಂತೂ ತುಂಬ ಇಷ್ಟ ನನಗೆ. ನಮ್ಮ ಅಮ್ಮನ ಮನೇಲಿರೋದು. ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಖಂಡಿತ ಲೈಕ್ ಮಾಡಿ ಹೇಳಿ, ಕಮೆಂಟ್ ಮಾಡಿ ಹೇಳಿ. ಇದರಲ್ಲೂ ಬ್ಲೂನು ಇತ್ತಂತೆ, ಸತ್ತೋಗ್ಬಿಟ್ಟಿದೆ ನೋಡಿ. ಆರೆಂಜ್ ಕಲರ್ ನೀರು ಸೋನೆ, ಇದು ಪಿಂಕ್ ಕಲರು. ಇದು ಒಂದು ಹೊಸ ವೆರೈಟಿ, ಇದು ಲೈಟ್ ಪಿಂಕ್ ಕಲರು. ಇದರಲ್ಲಿ ಆರೆಂಜು ಇದೆ ಅವ್ರ ಮನೇಲಿ, ಆ ಕಡೆ ಇದೆ, ಅದಿನ್ನೂ ಹೂವು ಅರಳಿಲ್ಲ ನೋಡಿ. ಕೋಲಿಯನ್ಸ್ ಪ್ಲ್ಯಾಂಟ್ಲಂತೂ ಎಷ್ಟು ಕಲರ್ಸ್ ಇದೆ, ಹೊಸ ಥರ. ಸುಮಾರು ಒಂದು 7-8 ಥರದ ಕೋಲಿಯನ್ಸ್ ಪ್ಲ್ಯಾಂಟ್ ಇದೆ, ಕಲರ್ಸ್ ಪ್ಲ್ಯಾಂಟ್ಗಳು. ಒಳ್ಳೊಳ್ಳೆ ಜಾತಿಯ ಒಳ್ಳೆ ದಾಸವಾಳ ಗಿಡಗಳನ್ನು ಪಾಟ್ಗಳಲ್ಲಿ ಹಾಕಿಟ್ಕೊಂಡಿದ್ದಾರೆ ನೋಡಿ. ಟೊಮೊಟೊ ಗಿಡಗಳು ಸಹ ಎಷ್ಟು ಚೆನ್ನಾಗಿ ಟೊಮೊಟೊ ಹಣ್ಣು ಬಿಟ್ಟಿದೆ ಅಂತ, ಕಾಯಿಗಳನ್ನು. ಸೇವಂತಿಗೆ ಮೊಗ್ಗುಗಳಂತೂ ತುಂಬ ಚೆನ್ನಾಗಿ ಬಂದಿದೆ ಈಗ ನೋಡಿ. ಹೀರೆಕಾಯಿಗಳು ಸಹ ಚೆನ್ನಾಗಿ ಬಿಟ್ಟಿದೆ ನೋಡಿ. ಗೌರಿ ಗಿಡಗಳನ್ನು ಸಾಲಾಗಿ ಹಾಕ್ಕೊಂಡಿದ್ದಾರೆ. ಜಾಗ ಜಾಸ್ತಿ ಇರೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಥರದ ಕಲರ್ಸು ಇದೆ. ರೆಡ್ಡು, ಆರೆಂಜು, ಪರ್ಪಲ್ಲು, ವೈಟು, ಎಲ್ಲ ಕಲರ್ಸು ಇದೆ ನೋಡಿ. ಹೀರೆಕಾಯಿ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ. ಒಂದೇ ಎಷ್ಟು ಚೆನ್ನಾಗಿ ಬಂದಿದೆ ಹೀರೆಕಾಯಿಗಳು. ಇನ್ನೂ ಚಿಕ್ಕದಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಹೀರೆಕಾಯಿ ಬಳ್ಳಿಗಳು ಸಹ ನೋಡಿ. ಮದರಂಗಿ ಗಿಡ, ಹಾಗೆ ಇದು ನೋಡಿ ಕಾಡು ಬಸಳೆ ಗಿಡ, ಕಿಡ್ನಿ ಸ್ಟೋನಿಗೆ ಒಳ್ಳೆಯದು. ಹಾಗೆ ಕೆಸುವಿನ ಗಿಡ, ಪಪ್ಪಾಯ ಗಿಡ ನೋಡಿ. ಇದು ಒಂಥರ ಹೂವಿನ ಗಿಡ, ಎಷ್ಟು ಚೆನ್ನಾಗಿ ಬಂದಿದೆ. ಆಲ್ಮಂಡ ಜಾತಿದು. ಇದು ಚೆಂಡಿನ ಹೂವು ತುಂಬ ದಿನ ಇರುತ್ತೆ. ಹಾಗೆ ಅಲೋವೆರಾ, ಎಲ್ಲ ಥರದ ಗಿಡಗಳು. ಶಂಖಪುಷ್ಪ ಅಂತೂ ಗಿಡದ ತುಂಬ ಒಂದು ಬಟ್ಲು ಹೂವು ಬರುತ್ತೆ. ಪರ್ಪಲ್ ಕಲರ್ ಶಂಖಪುಷ್ಪ ಅಂತೂ ಅಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಚೆಂಡಿನೂ ಅಂತೂ ಎಷ್ಟು ಚೆನ್ನಾಗಿದೆ ನೋಡಿ. ಗೌರಿ ಗಿಡಗಳು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಹೀರೆಕಾಯಿ, ಹಾಗೆ ಇಲ್ಲಿ ನೋಡಿ ಹಾಲು ಕುಂಬಳಕಾಯಿ, ಸೋರೆಕಾಯಿ ಅಂತ ಕರಿತೇವಲ್ಲ, ಅದು ಬಳ್ಳಿ ಅಂದ್ಕೊಂಡಿದೆ. ಸೇವಂತಿಗೆ ಗಿಡಗಳು ಈ ಥರ ಸುಮಾರು ಒಂದು 10-15 ವೆರೈಟಿ ಇದೆ ನೋಡಿ. ಇದು ಲೈಟ್ ಪರ್ಪಲ್ ಕಲರ್ ಥರ ಚೆನ್ನಾಗಿದೆ. ಇದು ನಮ್ಮ ಮನೆಯಿಂದನೇ ಕೊಟ್ಟಿರೋದು ನಾನು ಇದು ಗಿಡ ಅಮ್ಮನಿಗೆ. ತುಂಬ ಚೆನ್ನಾಗಿ ಮೊಗ್ಬಿಟ್ಟಿದೆ. ಹೇಳೋಷ್ಟು ಚೆನ್ನಾಗೂ ಅಲ್ಲ, ಅಥವಾ ಹೇಳೋಷ್ಟು ಇದನ್ನೂ ಅಲ್ಲ, ಆದರೂ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ಸೇವಂತಿಗೆ ಗಿಡಗಳು ನೋಡಿ. ಎಲ್ಲ ಈಗ ತಾನೇ ಮೊಗ್ಗು ಆಗ್ತಾ ಇದೆ ಸಣ್ಣದಾಗಿ ನೋಡಿ. ಈ ಗಿಡ ತುಂಬ ಚೆನ್ನಾಗಿ ಮೊಗ್ಗು ಬಂದಿದೆ. ಯಾವ ಕಲರ್ ಅಂತ ಯಾವುದು ಗೊತ್ತಿಲ್ಲ, ಎಲ್ಲ ಹೂವು ಅರಳಿದ ಮೇಲೆ ಗೊತ್ತಾಗಬೇಕು ಇವೆಲ್ಲ
ಖಂಡಿತ ಯಾರಿಗಾದರೂ ನಮ್ಮ ಅಮ್ಮನ ಗಾರ್ಡನ್ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.